ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಡ್ಯೂಟಿಗೆ ಏನು ಹೋಗಲಿಲ್ಲ, ಮನೆಯಲ್ಲೇ ಇದ್ದೀನಿ. ಮಗಂಗೆ ಸ್ವಲ್ಪ ಜ್ವರ ಬಂದಿತ್ತು, ಹಾಗಾಗಿ ಮನೆಯಲ್ಲೇ ಇದ್ದೀನಿ. ಮಕ್ಕಳಿಗೆ ಜ್ವರ ಬಂದಾಗ ಡ್ಯೂಟಿಗೆ ಹೋಗೋದು ಸಮಾಧಾನವೂ ಆಗಲ್ಲ, ಹಾಗಾಗಿ ಮನೆಯಲ್ಲೇ ಇದ್ದೀನಿ. ಮನೇಲೇ ಇದ್ದರೆ ಇನ್ನೇನು ಕೆಲಸ ಆಗೇ ಆಗುತ್ತೆ. ನೋಡಿ, ಮಕ್ಕಳು ಯೂನಿಫಾರ್ಮ್ಸ್ ಎಲ್ಲ ವಾಶ್ ಮಾಡಿದ್ದೀನಿ. ನನ್ನ ಮಕ್ಕಳು ಯೂನಿಫಾರ್ಮ್ಸ್ನ ನಾನು ವಾಷಿಂಗ್ ಮಿಷಿನ್ಗೆ ಹಾಕಲ್ಲ, ಹ್ಯಾಂಡ್ ವಾಶೇ ಮಾಡಿಬಿಡ್ತೀನಿ. ನನ್ನ ಮಗಂಗೆ ಹುಷಾರಿಲ್ಲ ಅಂತ ಅಮ್ಮ ನೋಡೋಕ್ಕೆ ಬಂದಿದ್ದರು. ಅಮ್ಮ ಬಂದಿದ್ರು ಅಂತ ನಮ್ಮ ಮನೆಯವ್ರು ಮೀನು ತೊಗೊಂಡಿದ್ರು. ಆ ಮೀನಲ್ಲಿ ನೋಡಿ ಒಂದು ಮೀನು ಹೆಂಗೆ ಚಿಕ್ಕ ಮೀನನ್ನ ಕಚ್ಚಿ ಬಾಯಿಗೆ ಹಾಕ್ಕೊಂಡಿದೆ. ಅಮ್ಮ ಕ್ಲೀನ್ ಮಾಡಿಕೊಡ್ತೀನಿ, ಸಾಂಬಾರು ಮಾಡು ಅಂತ ಹೇಳಿದ್ರು. ಹಂಗೆ ಕ್ಲೀನ್ ಮಾಡ್ತಾಯಿದ್ದಾರೆ ಅಮ್ಮ. ನಾನು ಮನೇಲಿದ್ದರೆ ಮಕ್ಕಳಿಗೆ ಸಂಜೆ ಸ್ನ್ಯಾಕ್ಸಿಗೆ ಏನಾದರೂ ಮಾಡ್ತೀನಿ. ಕಡಲೆಕಾಳು ನೆನಪೇ ಆಗಲಿಲ್ಲ, ಆಮೇಲೆ ನೆನಪಾಯಿತು, ಹಾಗಾಗಿ ನೆನೆಸಿಟ್ಟೆ. ಸ್ವಲ್ಪ ಲೇಟ್ ಆಯ್ತಲ್ವ, ಹಾಗಾಗಿ ಕುಕ್ಕರಲ್ಲೇ ಬೇಯಿಸೋಣ ಅಂತ ಅಂದ್ಕೊಂಡು ಕುಕ್ಕರಿಗೆ ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಬೇಯಿಸೋಣ ಅಂತ. ಒಂದೇ ವಿಷಲ್ ಸಾಕು. ಒಂದು ವಿಷಲ್ ಆದ ತಕ್ಷಣ ಬೆಂದಿರುತ್ತೆ. ನಂತರ ಒಂದು ಬಾಣಲಿಗೆ ಸ್ವಲ್ಪ 1 ಟೀ ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎರಡನ್ನೂ ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಇಷ್ಟು ಬ್ರೌನ್ ಕಲರ್ ಆಗೋಷ್ಟು ಬೇಯಿಸ್ಕೊಂಡಿದ್ದೀನಿ. ನೋಡಿ, ಕಾಳು ಈ ಥರ ಬೆಂದಿದೆ. ಒಗ್ಗರಣೆ ಆದ ತಕ್ಷಣ ನಾನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಆಗಿಲ್ಲ ಅಂದರೆ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ಕಾಯಿ ತುರಿನೂ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಕಡಲೆಕಾಳು ಉಸ್ಲಿಗೆ ಕಾಯಿ ತುರಿ ಜಾಸ್ತಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಮಿಕ್ಸ್ ಮಾಡಿದ ತಕ್ಷಣ ಈ ಥರ ಬಂದಿದೆ. ನಾನು ಮನೆಯಲ್ಲೇ ಇದ್ನಲ್ಲ, ಹಂಗಾಗಿ ನನ್ನ ಮಗಳನ್ನ ವ್ಯಾನ್ ಇಳಿಸೋಣ ಅಂತ ಹೋದೆ. ನನ್ನ ಮಗಳಿಗೆ ತುಂಬ ಖುಷಿಯಾಯಿತು, ಅಮ್ಮ ವ್ಯಾನ್ ಇಳ್ಸೋಕ್ಕೆ ಬಂದಿದ್ದಾರೆ ಅಂತ. ಸ್ನ್ಯಾಕ್ಸ್ ರೆಡಿ ಮಾಡಿದ್ನಲ್ಲ, ನೋಡಿ ಸ್ನ್ಯಾಕ್ಸ್ ಫೈನಲಿ ಈ ರೀತಿ ಬಂದಿದೆ. ಸಂಜೆ ಮಕ್ಕಳು ಸ್ಕೂಲಿಂದ ಬಂದಾಗ ಈ ಥರ ಸ್ನ್ಯಾಕ್ಸ್ ಏನಾದರೂ ಕೊಟ್ಟರೆ ಕಾಫಿ ಟೀಗೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಹಾಗೆ ಸಂಜೆ ಸಾಂಬಾರಿಗೆ ಟೊಮೆಟೊ ಗೊಜ್ಜು ಮತ್ತು ಮೀನು ಸಾಂಬಾರು ಮಾಡಿದ್ದೀನಿ. ಹಾಗೆ ಮಕ್ಕಳಿಗೂ ಓದಿಸ್ತಾ ಇದ್ದೀನಿ, ನೆಕ್ಸ್ಟ್ ವೀಕ್ ಎಕ್ಸಾಮ್ ಇರೋದ್ರಿಂದ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.